ಹೇಳಿದ್ರಿ ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್. ನಾವು ಇವಾಗ ಎಲ್ಲಪ್ಪ ಇದೀವಿ ಅಂದರೆ ಪಾಪ ವಿನಾಶ್ಕೊಂಬಂದಿದ್ವಿ. ನಿನ್ನೆ ನೈಟ್ ಅಲ್ಲೇ ಬೋರಸ್ವಾಮಿ ಪಾರ್ಕಿಂಗಲ್ಲೇ ಮಲ್ಕೊಂಡಿದ್ವಿ. ಹೇಳಿದ್ನಲ್ಲ ಜನ ಏನಿಲ್ಲ, ಫುಲ್ ಖಾಲಿ ಇದೆ. ಕೆಲವು ಟೈಮಲ್ಲಿ ಗಾಡಿ ನಿಲ್ಸೋಕ್ಕಾಗಲ್ಲ, ಅಲ್ಲಿ ದೂರ ನಿಲ್ಲಿಸ್ತಿರ್ತೀವಿ, ಅಷ್ಟೊಂದು ರಶ್ ಇರುತ್ತೆ. ಸೊ ಖಾಲಿ ಇರೋ ಕಾರಣಕ್ಕೆ ಬೇಗ ದರ್ಶನ ಮಾಡ್ಕೊಂಡು ಹೊರಗೆ ಬಂದಿದ್ದಾರೆ. ನೈಟ್ ಒಂದು 3 ಗಂಟೆಗೆ ದರ್ಶನ ಆಗೈತೆ. ಇವರೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬರೋದಕ್ಕೆ ಒಂದು 6 ಗಂಟೆಗೆ ಹೊರಗೆ ಬಂದರು. ಹಾಗಾಗಿ ನಾನು ಸೀನಾ ಈಗ ಡೈರೆಕ್ಟ್ ಪಾಪನಾಶಕಮ್ಮ ಕರ್ಕೊಂಬಂದಿದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಏನು ಹೇಳ್ತೀನಿ ಬನ್ನಿ. ಈಗ ಅವ್ರು ಬರೋದ್ರೊಳಗೆ ಫ್ರೆಶ್ ಅಪ್ ಆಗ ನಿನ್ನ ಮುಖ ಸಹ ತೊಳೆದಿರಲಿಲ್ಲ ನೋಡಿ. ಇಲ್ಲೆಲ್ಲ ಪಾಪನಾಶಕಮ್ಮ ಇಲ್ಲೇ ನೋಡಿ, ಅಲ್ಲಿ ಗಾಡಿ ನಿಲ್ಸಿದ್ದೀವಿ. ಇಲ್ಲೆಲ್ಲ ಕಲ್ಲುಗಳು ಜೋಡಿಸಿದ್ದಾರೆ ನೋಡಿ. ಒಂದ್ರ ಮೇಲೆ ಒಂದು 3 ಕಲ್ಲು ಜೋಡಿಸೋಗ್ತಾರೆ. ಏನಕ್ಕಪ್ಪ ಅಂದರೆ ನಿಮ್ಗೇನಾದರೂ ಕೋರಿಕೆಗಳು ಆಗ್ತವೆ ಅಂತ, ಮನೆ ಕಟ್ಟೋದಾಗಲಿ ಇನ್ನೊಂದು ಮತ್ತೊಂದು. ನೋಡಿ ಫುಲ್ಲು ಖಾಲಿ ಐತಿ. ಇನ್ನು ಬೆಳಗ್ಗೆ ಇನ್ನು 6:30 ಟೈಮಿಂಗ್ಸು. ಇದ್ರೆ ಪಾಪನಾಶಕ ಮುಗಿಸ್ಕೊಂಬಿಟ್ಟು ಈಗ ನಾವೆಲ್ಲಪ್ಪ ಅಂದರೆ ನೋಡಿ, ಇಲ್ಲಿಂದ ಪಾಪನಾಶಕ ಬಂದಿರೋದು. ಸೊ ಹಿಂಗೆ ಹೋದ್ರೆ ತಿರುಮಲ ಹೋಗುತ್ತೆ. ಅದು ಮೇಲ್ಗಡೆ ಅಲ್ಲಿ ಕಾರ್ ಬರ್ತಾಯಿದೆ ನೋಡಿ, ಅಲ್ಲಿ ಬೈಕು ಮತ್ತು ಕಾರು. ಹಂಗೆ ಹೋದ್ರೆ ನಾವು ಸೀದಾ ಇದಕ್ಕೆ ಹೋಗ್ತೀವಿ, ತಿರುಮಲಕ್ಕೆ. ಇದು ಬಂದ್ಬಿಟ್ಟು ಜಪಾಲಿ ಹನುಮಂತ ಟೆಂಪಲ್ ನಿಲ್ಸಿದ್ದೀವಿ. ಎಲ್ಲ ದೇವಸ್ಥಾನ ದರ್ಶನಕ್ಕೆ ಹೊರಟಿದ್ದಾರೆ ಎಲ್ಲ ಕಸ್ಟಮರು ನಮ್ಮವರು ಇಳಿತಾ ಇದ್ದಾರೆ. ಇದ್ರದ್ದು ಭಾಳ ವಿಶೇಷತೆ ಐತೆ ಜಪಾಲಿ ಹನುಮಾನದು. ಆಲ್ಮೋಸ್ಟ್ ನಿಮಗೆ ಬೇರೆಯವರೆಲ್ಲ ಅದಕ್ಕೆ ಇನ್ಫಾರ್ಮೇಷನ್ ಹಾಕಿರ್ತಾರೆ, ಯೂಟ್ಯೂಬಲ್ಲಿ ನೋಡ್ಬೋದು ನೀವು. ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಅಂಜನಾದ್ರಿ ಇದೆಯಾ ಹಂಗೆ ಇವ್ರದ್ದು ಇಲ್ಲಿ ಜಪಾಲಿ ಹನುಮಾನ್ ಅಂತೇಳಿ. ಇವರು ಹನುಮಾನ್ ಇಲ್ಲಿ ಹುಟ್ಟಿದ್ದಂತ, ಇವರು ನಮ್ಮವರು ಅಲ್ಲಿ ಅಂತ. ಬಟ್ ಯಾವುದು ಅದು ಸರಿಯಾಗಿ ಮಾಹಿತಿ ನನಗೂ ಗೊತ್ತಿಲ್ಲ, ಬಟ್ ಹಂಗಂತಾರೆ ಇಲ್ಲಿ. ಅದಕ್ಕೆ ಜಪಾಲಿ ಹನುಮಾನ್ ಮಂದಿರ ಅಂತಲೇ ಇಲ್ಲಿರೋದು ನೋಡಿ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ಜಪಾಲಿ ಹನುಮಾನದ್ದು ಏನಪ್ಪ ಅದು? ಹಾಂ, ಅಲ್ಲ ಭಾಳ ಚೆನ್ನಾಗೈತೆ. ಇದೇನು ಇಲ್ಲಿ ಜನ್ಮಸ್ಥಳನ ಅಥವಾ ಏನದಂತ? ಜನ್ಮಸ್ಥಳ ಅಂತ ಇವರು. ಹಾಂ, ಅದು ಆಕ್ಚುಲಿ ಇಲ್ಲ, ಅದು ಅಂಜನಾದ್ರಿ ಬೆಟ್ಟದಾಗ ಅಂತ ಅವರು. ನೋಡಿ ಇಲ್ಲಿ ಆಂಧ್ರದವರು ಇವರು. ಇಲ್ಲಿ ಹನುಮಂತ ಜನ್ಮಸ್ಥಳ ಆಗಿರೋದಂತ ಇವರು. ಆ್ಯಕ್ಚುಲಿ ಅದು ಆಗಿರೋದೇ ಇದು ಅಂಜನಾದ್ರಿ ಅಂತ ನಮ್ಮವರು. ಯಾವ್ದು ಸರಿನೋ ಯಾವ್ದು ಸುಳ್ಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲಿರೋದು ದೇವರೇ ಕೈ ಮುಗಿದು ಬಂದ್ರೆ ಸಾಕಷ್ಟೇ ಅಲ್ಲಣ್ಣ. ಈಗ ನೆಕ್ಸ್ಟ್ ಎಲ್ಲಿ ಏನಂತ ನೆಕ್ಸ್ಟ್ ಹೇಳ್ತೀನಿ ಬನ್ನಿ. A few moments later. ಸ್ನೇಹಿತರೆ, ಫೈನಲ್ ಟಿಫನ್ ಮಾಡೋಕ್ಕೆ ಬಂದ್ವಿ. ಇಲ್ಲಿ ದೋಸೆ ಸಿಕ್ಕಾಬಟ್ಟೆ ಸಖತ್ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಮನೆಯಿಂದ ಮಾಡ್ಕೊಂಬರ್ತಾರೆ ಇವರು. ನಾವು ರೆಗ್ಯುಲರಾಗಿ ಯಾವಾಗ ಭೂವರಸ್ವಾಮಿ ಪಾರ್ಕಿಂಗಲ್ಲಿ ಗಾಡಿ ಪಾರ್ಕ್ ಮಾಡಿದಾಗ ಇಲ್ಲೇ ಟೆಂಪಲ್ ಹತ್ರ ಇಲ್ಲೇ ಟಿಫನಿಗೆ ಬರೋದು ನೋಡಿ. ಇಲ್ಲಿ ಕಾಂಪ್ಲೆಕ್ಸ್ ಇದೆಯಲ್ಲ, ವರಸ್ವಾಮಿ ಕಾಂಪ್ಲೆಕ್ಸ್, ಅದರಲ್ಲಿ ಪಕ್ಕದಲ್ಲಿ ಕೂತ್ಕೊಂಡೆ ಮಾರ್ತಾ ಇರ್ತಾರೆ. ಇಲ್ಲಿ ಮನೆಯಿಂದನೇ ಮಾಡ್ಕೊಂಬರೋದು ಆ್ಯಕ್ಚುಲಿ. ದೋಸೆ ಎಲ್ಲ ಸಖತ್ತಾಗಿರೋದು ಗುರು. ಚಟ್ನಿ ಮತ್ತು ಟೊಮೊಟೊ ಸೂಪ್ ಥರ ಮಾಡ್ತಾರೆ, ಬೇಳೆ ಸಾಂಬಾರೆಲ್ಲ. ನನಗೆ ಭಾಳ ಇಷ್ಟ ಅಂದರೆ ಇಲ್ಲೇ ದೋಸೆ ಸಖತ್ತಾಗಿ ಮಾಡ್ತಾರೆ. ಬೇರೆ ಎಲ್ಲ ಯಾವ ಹೋಟ್ಲಲ್ಲಿ ತಿಂದರೂ ದೋಸೆ ಅಷ್ಟೊಂದು ಚೆನ್ನಾಗಿಲ್ಲ. ಟಿಫನ್ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಪದ್ಮಾವತಿ ಟೆಂಪಲ್ ಹತ್ರ ಬಂದ್ವಿ, ಕೆಳಗಡೆ ತಿರುಪತಿಲಿ. ನಮ್ಮ ದೇವಸ್ಥಾನ ದರ್ಶನಕ್ಕೆ ಹೋಗಿದ್ದಾರೆ. ನಾವು ಇಲ್ಲಿ ಬಿಸಿಲಲ್ಲಿ ವೆಯ್ಟ್ ಮಾಡ್ತಿದ್ವಿ. ಕೆಳಗಡೆ ಸಿಕ್ಕಾಬಟ್ಟೆ ಬಿಸಿಲು. 5 ನಿಮಿಷ ಇರೋಕ್ಕಲ್ಲಿ ಮೇಲೆ ಎಷ್ಟು ದಿನ ಬೇಕಾದ್ರೆ ಇರ್ಬೋದು, ಕೆಳಗಡೆ ಇರೋಕ್ಕಾಗಲ್ಲ. ಸ್ನೇಹಿತರೆ, ಪದ್ಮಾವತಿ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ನಾವೀಗ ಹೋಗ್ತಾ ಇರೋದು ಬಂದ್ಬಿಟ್ಟು ಕಾಳಹಸ್ತಿಗೆ ಹಿಂಗೆ ಬಂದ್ಬಿಟ್ಟು ಮುಂದೆ ಬಂದು ರೈಟಿಗೆ ಹೈವೇ ಹಚ್ಚಿದ್ದೀವಿ. ಸೊ ಈಗ ಟಾಪ್ ಹೈವೇ. ಅಲ್ಲಿ ಟೌನ್ಗಳಿಂದ ಹೋದರೆ ಹಳೆ ರೋಡಲ್ಲಿ ಹೋಗ್ಬೋದು, ಸಿಂಗಲ್ ರೋಡ್, ಅದು ಹಳೆ ರೋಡು.
ಮುಂಚೆಲ್ಲ ಅದರಲ್ಲೇ ಓಡಾಡ್ತಿದ್ವಿ. ಸೊ ಬಟ್ ಕಾಳಸ್ತಿಗೆ ಹೋಗ್ಬೇಕಾದ್ರೆ ಮುಂಚೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗೋದು. ನೀವು ಹಳೆ ವೀಡಿಯೋದಲ್ಲೆಲ್ಲ ನೋಡಿರ್ತೀರಿ, ಸಿಂಗಲ್ ರೋಡ್ ಇತ್ತು ನಮ್ಮ ಮಂಜು ಗಾಡಿ ಓಡಿಸ್ಬೇಕಾದ್ರೆ. ಸೊ ಬಟ್ ಇದು ಓಪನ್ ಆಗಿ ಹೆಚ್ಚು ಕಡಿಮೆ ಒಂದು 2 ವರ್ಷ ಆಯ್ತು ಅನ್ಸುತ್ತಿದ್ದು ರೋಡ್ ಓಪನ್ ಆಗಿ. ಬಟ್ ಸಖತ್ತಾಗಿದೆ ರೋಡ್ ಮಾತ್ರ. ಹಾಗಾಗಿ ಇಲ್ಲಿಂದ ಒಂದು 20 ನಿಮಿಷ ಜರ್ನಿ ಅಷ್ಟೇ ಕಾಳಸ್ತಿಗೆ, ಏನು ಜಾಸ್ತಿ ಲೇಟ್ ಏನಾಗಲ್ಲ. ಫುಲ್ಲು ಫ್ರೀ ಇರುತ್ತೆ. ಬನ್ನಿ ಈಗ ಸೀದಾ ಹೋಗೋಣ. ಇಲ್ಲೊಂದು ಇನ್ನೇನು ನಿಯರೆಸ್ಟ್ ಇದೀವಿ ಟೆಂಪಲ್ ಹತ್ರ. ಸ್ನೇಹಿತರೆ ನೋಡ್ಬೋದು, ಈಗ ಆಲ್ರೆಡಿ ಎಂಟ್ರಿ ಆದ್ವಿ ಕಾಳಸ್ತಿ ಟೆಂಪಲ್ಗೆ. ಈ ಆರ್ಚಿಂದ ಒಳಗಡೆ ಹೋಗ್ಬೇಕು. ಒಳಗಡೆ ಎಂಟ್ರಿ ಆದ ತಕ್ಷಣವೇ ನೋಡಿ, ಇಲ್ಲಿ ಯಾರೋ ಒಬ್ಬನು ಕಾರ್ನನ್ನು ಸುಮ್ಮನೆ ಮುಂದೆ ಹೋದಂಗೂ ಅಲ್ಲ, ಫುಲ್ ಫ್ರೀ ಇದೆ ರೋಡು. ಸುಮ್ಮನೆ ನಿಧಾನಕ್ಕೆ ಹೋಗ್ತದೆ, ನಾನು ನೋಡೋದಂಗೆಲ್ಲ ಇನ್ನೂ ಸ್ಲೋ ಮಾಡ್ತಾಯಿದ್ದಾನೆ. ಇಲ್ಲಿ ಇವ್ರದ್ದು ಲೋ ಕಲರ್ ಅಂತ ಏನೋ ಒಂಥರ ಇವ್ರಿಗೆ ಗಾಂಚಲಿ. ಇಲ್ಲೊಂದು ಸ್ವಲ್ಪ ಸಂದು ಬೀಳುತ್ತೆ, ಇಕ್ಕಟ್ಟಿನ ಜಾಗ. ಇಲ್ಲೇ ಪಾರ್ಕಿಂಗ್ ಎಲ್ಲ ಕಲೆಕ್ಷನ್ ಮಾಡ್ಕೊತಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಇಕ್ಕಟ್ಟು ನೋಡಿ. ಫುಲ್ಲು ಫ್ರೀ ಇದೆ. ಕೆಲವು ಟೈಮ್ ಅಂತೂ ಫುಲ್ಲು ರಶ್ ಇರುತ್ತೆ. ಆದ್ರೂ ಇತ್ತೀಚೆಗೆ ಈ ಕಾಳಸ್ತಿ ಟೆಂಪಲ್ ಫುಲ್ಲು ರಶ್ ಇರುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಪೂಜೆ ಮಾಡಿಸೋರು ಜಾಸ್ತಿ. ಈ ಮದುವೆ ಆಗದಿಲ್ದಾರೋ, ಈ ಮಕ್ಕಳಾಗ್ದಿಲ್ದಾರ ಅಂತೇಳಿ ಸುಬ್ರಹ್ಮಣ್ಯದ ಹೆಂಗೆ ದೋಷದ ಪರಿಹಾರಕ್ಕೆ ಪೂಜೆ ಮಾಡಿಸ್ತಾರೋ ಹಂಗೆ ಇದು ಈಗ ಸಿಕ್ಕಾಪಟ್ಟೆ ಜನ ಬರ್ತಾರೆ ಈ ಕಡೆ ಎಲ್ಲ. ದೋಷ ಅದು ಇದು ಅಂತೇಳಿ ಪೂಜೆ ಮಾಡಿಸ್ಕೊಳಕ್ಕೆ. ಈ ತಿರುಪತಿಗೆ ಹೋಗಲಿಲ್ಲ ಅಂದ್ರೆ ಕಾಳಸ್ತಿಗಂತೂ ಸಿಕ್ಕಾಪಟ್ಟೆ ಕ್ರೌಡ್ ಆಗ್ತಾಯಿದೆ ಬರ್ತಾ ಬರ್ತಾ. ನೋಡಿ, ಇದು ಪಾರ್ಕಿಂಗ್ ಬಂದ್ಬಿಟ್ಟು ಇಲ್ಲೇ ಇದ್ರ ರಿವರ್ ವಾಟರ್ ಪಕ್ಕದಾಗೆ ಹಾಕ್ಬೇಕು. ಸಂಜೆ ಟೈಮ್ ಈ ತಿರುಪತಿ ಟೌನ್ ಬಿಡ್ಬೇಕಾದ್ರೆ ಭಾಳ ಟ್ರಾಫಿಕ್ಕು. ಅದರಲ್ಲೂ ಒಂದು 2 ಹತ್ರ ರೋಡ್ ಕಿತ್ಬಿಟ್ಟಿದ್ದಾರೆ. ಒಂದು ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾಯಿರುತ್ತೆ. ಈ 2 ವೀಲರ್ ಬೇರೆ ಜಾಸ್ತಿ ಇರ್ತವೆ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಈ ಟೆಂಪಲ್ ಹತ್ರ ಬಂದ್ವಿ. ಇದು ನೋಡ್ಬೋದು, ಆಲ್ಮೋಸ್ಟ್ ಈ ಹೈವೇ ಪಕ್ಕದಲ್ಲೇ ಐತೆ ಈ ಟೆಂಪಲ್ಲು. ಸಖತ್ ಅಟ್ರಾಕ್ಷನಾಗಿ ಕಾಣ್ತಾ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿರಲ್ಲ ಅನ್ಸುತ್ತೆ ಇದು ದೇವಸ್ಥಾನ. ಇಲ್ಲಿ ಹೈವೇ ಪಕ್ಕದಾಗೇ ಗುಡ್ಡದ ಮೇಲಿದೆ. ಇಲ್ಲಿಗೆ ಈಗ ಅಡುಗೆ ಮಾಡೋಣ ಅಂತಲೇ ಹೋಗ್ತಾ ಇರೋದು. ನೋಡಿ, ಇನ್ನೇನು ದೇವಸ್ಥಾನ ಹತ್ರ ಎಂಟ್ರಿ ಆದ್ವಿ. ಇಲ್ಲಿ ಫುಲ್ಲು ಫ್ರೀ ಇರುತ್ತೆ ಅಡುಗೆ ಮಾಡಿ ಊಟ ಮಾಡ್ಕೊಳಕ್ಕೆಲ್ಲ. ಸಖತ್ತಾಗಿರುತ್ತೆ, ನೀರು ಗೀರೆಲ್ಲ ಸಿಗುತ್ತೆ. ಈ ಟೆಂಪಲ್ ಹೆಸ್ರು ಬಂದ್ಬಿಟ್ಟು ಒಕ್ಕಳ ದೇವಿ ಅಂತೇಳಿ. ತಿರುಪತಿ ತಿಮ್ಮಪ್ಪ ಅವರು ಇದ್ದಾರಲ್ಲ, ಅವರು ಸಾಕು ತಾಯಿ ಅಂತ ಈ ದೇವಸ್ಥಾನ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿ ಅಡುಗೆ ಮಾಡ್ಕೊಳಕ್ಕೆ ಫುಲ್ಲು ಫ್ರೀ ಇರುತ್ತೆ. ಆರಾಮಾಗಿ ಮಾಡ್ಕೊಬೋದು. ಯಾವುದೇ ಕಾರಣಕ್ಕೆ ಇಲ್ಲಿ ಆಲ್ಟಿಂಗ್ ಮಾತ್ರ ಬಿಡೋಲ್ಲ ಗಾಡಿಗಳ್ನ. ಹಾಲ್ಟ್ ಮಾಡೋಕ್ಕೆ ಬಿಡೋಲ್ಲ. ಅಡುಗೆ ಮಾಡ್ಕೊಂಡು 10 ಗಂಟೆ 11 ಗಂಟೆ ಒಳಗಡೆ ಖಾಲಿ ಮಾಡಿಬಿಡ್ಬೇಕು. ಪೊಲೀಸ್ನವ್ರು ಬರ್ತಾರೆ ಇಲ್ಲಿ. ಇಲ್ಲಿ ನೀಟಾಗಿ ಇಟ್ಕೋಬೇಕು ಅಡುಗೆ ಮಾಡ್ಬೇಕಾರೆ, ಇಲ್ಲಾಂದ್ರೆ ಎಲ್ಲ ಗಲೀಜು ಮಾಡೋಂಗಿಲ್ಲ. ನೋಡಿ, ಇನ್ನೇನು ನಮ್ಮ ಆಲ್ರೆಡಿ ಎಲ್ಲ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಏನು ಮಾಡ್ತಾರೋ ನೋಡ್ಬೇಕು ಅಡುಗೆ. ಇನ್ನು ಏನಂತ ಹೇಳಿಲ್ಲ. ಊಟ ಮಾಡ್ಕೊಂಬಿಟ್ಟು ಈಗ ಇಲ್ಲಿಂದ ಸೀದಾ ಕಾಣಿಪಾಕಂಗೆ ಹೋಗೋದು. The next morning. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಿನ್ನೆ ಒಕ್ಲಮ್ಮ ದೇವಿ ಟೆಂಪಲ್ ಹತ್ರ ಅಡುಗೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಸೀದಾ ನಾನು ಬಂದಿದ್ದೆ ಕಾಣಿಪಾಕಂಗೆ. ಈಗ ಫೈನಲಿ ಇಲ್ಲಿ ರೂಮಲ್ಲಿದ್ದೀನಿ. ಸ್ನಾನ ಮಾಡೋಕ್ಕೆ ಅಂತ ಬಂದು ಸ್ನಾನ ಆಲ್ರೆಡಿ ಆಯಿತು. ಈಗ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಯಾವುದು ಏನು ಅಂತ ಹೇಳ್ತೀನಿ. ಈಗ ಫಸ್ಟ್ ರೆಡಿ ಆಗಿಬಿಟ್ಟು ಟಿಫನ್ಗೆ ಹೋಗೋಣ ಬನ್ನಿ. ಸೇರೋಣ. ಫುಲ್ ಗಿಚ್ಚಾಗಿ ರೆಡಿ ಆಗಿದ್ದಾನೆ. ಇದೇ ರೂಮೇ ಮಾಡಿದ್ದೆ. ಇಲ್ಲಿ ಸುಂದಲ್ಲಿರೋದಿದೆ. ಕಾಲೇಜ್ ಲೈಫಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು. ಇಡೀ ಕಾಲೇಜ್ಗೆ ಫಿಗರ್ ಅನ್ನೋರು. ಟಿಫನ್ ಮಾಡೋಣ ಅಂತ ಬಂದ್ವಿ. ಇಡ್ಲಿ ಇವತ್ತಿನ ಟಿಫನ್ ನಮ್ಮದು. ಚೆನ್ನಾಗೈತೆ, ಟೇಸ್ಟ್ ಪರವಾಗಿಲ್ಲ. ಈ ಆಂಧ್ರದ ಬರೀ ಇಡ್ಲಿನೇ, ರೈಸ್ ಸಿಗಲ್ಲ. ಹಂಗಾಗಿ ಸದ್ಯಕ್ಕೆ ಇಲ್ಲಿ ಇಡ್ಲಿ ತಿಂತಾಯಿದ್ವಿ. ಇಲ್ಲೇ ಪಕ್ಕದಾಗೆ ಟೆಂಪಲ್ ಪಕ್ಕದಾಗೇ ಫಿಲ್ಟರ್ ನೀರಲ್ಲಿ ಟಾಟಾ ಕೂಪರ್ ಸಖತ್ ಒಳ್ಳೆ ಬ್ರ್ಯಾಂಡು, ಒಳ್ಳೆ ಟೇಸ್ಟ್ ನೀರಿದೆ. ಸಿಗೋದೇ ಕಡಿಮೆ, ರೇರ್. ಈಗ ಟಿಫನ್ ಜೊತೆಗೆ ಅದೊಂದು ವಾಟರ್ ಬಾಟಲ್ ತಗೊಂಡಿದ್ದೀವಿ. ನೋಡಿ, ಇದೆ ಟೆಂಪಲ್. ಸೌತ್ ಅಡ್ಕ ಹೆಂಗೆ ಗಣಪತಿನ ಹಂಗೆ ಇದೊಂದು ಟೆಂಪಲ್, ವಿನಾಯಕ ಟೆಂಪಲ್ ಇರೋದು ಕಾಣಿಪಾಕಮಲ್ಲಿ. ಇದು ಉದ್ಭವ ಮೂರ್ತಿ. ಇದು ಉದ್ಭವ ಮೂರ್ತಿ ಎಲ್ಲ ಸಿನ ಇದನ್ನ. ಇದು ಉದ್ಭವ ಮೂರ್ತಿ ತಾನೆ.
ಚೆನ್ನಾಗೈತೆ ಟೆಂಪಲ್. ಆಲ್ಮೋಸ್ಟ್ ನಮ್ಮವರೆಲ್ಲ ಧರ್ಮಸ್ಥಳ ಮುಗಿಸ್ಕೊಂಡು ಹಂಗೆ ಇದಕ್ಕೆ ಹೋಗ್ತಾರೆ, ಹಂಗೆ ತಿರುಪತಿ ದರ್ಶನ ಮುಗಿಸ್ಕೊಂಡವ್ರು ಒಂದು 90% ಜನ ಬಂದೇ ಹೋಗ್ತಾರೆ ಕಾಣಿಪಾಕಂಗೆ. ಇದು ಬಾವಿಲಿ ಉದ್ಭವ ಆಗಿರೋ ಮೂರ್ತಿ ಅಂತಿದೆ, ಹಾಗಾಗಿ ಭಾಳ ವಿಶಿಷ್ಟತೆ ಇರುತ್ತೆ ಅಂತೇಳಿ ಜನ ಬಂದು ಹೋಗ್ತಾರೆ. ನೋಡಿ ರಶ್ ಇರುತ್ತಂದ್ರೆ ಕೆಲವು ಟೈಮ್. ಈಗೆಲ್ಲ ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆಲ್ಲ ಆಗ ಮರದ ಹತ್ರ ನಿಲ್ಸ್ಕೊಂತಿದ್ವಿ. ನೋಡಿ ನಮ್ಮ 2 ಗಾಡಿ ಇಲ್ಲಿ ಹಾಕಿದ್ವಿ. ಅಲ್ಲಿದೆ ನೋಡಿ. తీసుకెళ్ళి 10 రూపాయలు అట్టి ಇಲ್ಲೇ ಕಾಣಿಪಾಕಂ ಇಲ್ಲಿದ್ದೀವಿ. ನಾವೇನು ತೋರಿಸಲ್ಲ, ಡೈರೆಕ್ಟ್ ಊರಿಗೆ ಕರ್ಕೊಂಡ್ ಬರ್ತೀವಿ. ಇಲ್ಲೇ 12 ಗಂಟೆ ಮಾಡಿದ್ರೆ ನೀವು ಯಾವ ಪ್ಲೇಸ್ ತೋರ್ಸೋಣ ಸೆಂಟ್ರಲ್ಲಿ? ನಾವಿನ್ನ ಕೋಟ್ಲಿಂಗ ತೋರ್ಸ್ಬೇಕಂತಿದ್ವಿ, ಬಂಗಾರ ತಿಪ್ಪಿ ತೋರ್ಸ್ಬೇಕಂತಿದ್ವಿ. ನೀವು ಇಲ್ಲ 12 ಗಂಟೆ ಮಾಡಿದ್ರೆ ಯಾವ ಪ್ಲೇಸ್ ತೋರ್ಸ್ಬೇಕು ನಾವು? ರೂಮ್ ಮಾಡ್ಸಲ್ಲ ಎಲ್ಲ ಫೈನಲಿ ಕಾಣಿಪಾಕಂ ಬಿಟ್ಟು ಹೊರಡ್ತಾ ಇದ್ವಿ. ನೋಡ್ಬೋದು ನೀವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಲ್ಲೆಲ್ಲ ಗಾಡಿಗಳು ಪೂಜೆ ಮಾಡ್ತಾರೆ. ಇಲ್ಲಿ ಕಾಣಿಪಾಕಂ ದೇವಸ್ಥಾನಕ್ಕೆ ಬರೋ ಹೊಸ ಗಾಡಿಗಳೆಲ್ಲ ಯಾರಾದರೂ ಪೂಜೆ ಮಾಡಿಸೋರಿದ್ರೆ ಅಲ್ಲಿ ಮಾಡಿಸ್ಬೋದು. ಅದೇ ಸಪ್ರೇಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಂದ ಸೀದಾ ನಾವು ಈಗ ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಬಂಗಾರು ತಿರುಪತಿ ಅಂತೇಳಿ. ಇವತ್ತು ಸಂಡೇ ಇರೋ ಕಾರಣಕ್ಕೆ ಅಲ್ಲಿಗೆ ಹೋಗೋಣ ಅಂಥೇಳಿ. ಯಾಕಂದರೆ ಅಲ್ಲಿ ಪ್ರತಿ ಸಾಟರ್ಡೆ ಸಂಡೇ ವಾರ ಅಲ್ವಾ ತಿರುಪತಿದು ತಿಮ್ಮಪ್ಪಂದು, ಅಲ್ಲಿ ಹಂಗಾಗಿ ಅಲ್ಲೇ ಸಾಟರ್ಡೆ ಸಂಡೇ ಮಾತ್ರ ಪ್ರಸಾದ ಕೊಡ್ತಾ ಇರ್ತಾರೆ. ಹಂಗಾಗ್ಬಿಟ್ಟು ಹೋಗೋಣ ಅಂಥೇಳಿ ಸೀದಿಗೆ ಅಲ್ಲಿಗೆ ಹೊರಡ್ತಿದ್ವಿ. ಸ್ನೇಹಿತರೆ ನೋಡಿ, 2 ಗಾಡಿ ಜೊತೆಗೆ ಬಂದರೆ ಫುಲ್ಲು ಎಂಜಾಯ್ಮೆಂಟ್ ಇರುತ್ತೆ. ಒಂದೇ ಫ್ಯಾಮಿಲಿ ಅದರಲ್ಲೂ ನೋಡ್ಬೋದು. ಆ ಕಡೆ ಇವ್ರು ನೋಡ್ಕೊಂಡು ಕುಣಿತಿರ್ತಾರೆ, ಅವ್ರು ನೋಡ್ಕೊಂಡು ಕುಣಿತಿರ್ತಾರೆ. ಬಟ್ ಹೈವೇಗಳಾಗಿ ಹಿಂಗೆ ಅಕ್ಕಪಕ್ಕ ಗಾಡಿ ಓಡಿಸ್ಕೊಂಡು ಎಂಜಾಯ್ ಮಾಡ್ತೀವಿ. 2 ಗಾಡಿ ಜೊತೆ ಬಂದರೆ ಖುಷಿನೇ ಖುಷಿ, ಅದ್ರ ಮಜಾನೇ ಬೇರೆ. ಹಾಗೆ ಬಂದು 2 ಗಾಡಿದು ಏರ್ ಚೆಕ್ ಮಾಡಿಸ್ತಾ ಇದ್ವಿ. ಯಾಕಂದರೆ ಪಂಚರ್ ಅಂಗಡಿಲಿ ಗಾಡಿ ಹಿಡಿಸಿರ್ತೀವಲ್ಲ, ಅದು ಒಂದು ಸ್ವಲ್ಪ ಬಿಸಿಲಿಗೆ ಜಾಸ್ತಿ ಆಗ್ತಾ ಇರುತ್ತೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಹಂಗಾಗಿ ನೈಟ್ರೋಜನ್ ಹಿಡಿಸಿದ್ರೆ ಏನು ಸಮಸ್ಯೆ ಇರೋಲ್ಲ, ಕರೆಕ್ಟಾಗಿರುತ್ತೆ. ಎಷ್ಟು ಹಿಡಿಸಿರ್ತೀವಿ ಅಷ್ಟು ಟೈರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಏರ್ ಚೆಕ್ ಮಾಡಿಸ್ತಾ ಇದ್ವಿ. ಬನ್ನಿ ಏರ್ ಚೆಕ್ ಮಾಡಿಸ್ಕೊಂಬಿಟ್ಟು ಸೀದಾ ಹೊರಡೋಣ. ಫೈನಲಿ ನಿನ್ನೆ ಹೇಗೆ ಕರ್ನಾಟಕ ಬಾರ್ಡ್ರಲ್ಲೇ ಡೀಸೆಲ್ ಹಾಕ್ಸಿದ್ವು, ಹಂಗೆ ಆಂಧ್ರ ಎಲ್ಲ ಮುಗಿಸ್ಕೊಂಬಿಟ್ಟು ಈಗ ಕರ್ನಾಟಕ ಮುಳುಬಾಗಿಲಿ ಬಂದ್ವಿ. ಈ ಬಂಕ್ ರೆಗ್ಯುಲರ್ ನಮಗೆ ನಾಯಿರ ಪೆಟ್ರೋಲ್ ಬಂಕ್. ಇಲ್ಲಿ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಬಿಟ್ರೆ ಸೀದಾ ಇಲ್ಲಿಂದ ಮತ್ತೆ ಎಲ್ಲೂ ಹಾಕ್ಸಂಗಿಲ್ಲ, ಸೀದಾ ನಮ್ಮೂರಿಗೆ ಹೋಗ್ತೀವಿ. ಆ ಕಡೆ ನಾವು ಹೋಗ್ತಾ ನೆನ್ನೆ ಹಾಕ್ಸಿದ್ದು ಜಿಯೋ ಬಂಕಲ್ಲೇ, ಇದ್ರ ಆಪೋಸಿಟ್ ಬರುತ್ತೆ, ಆ ಕಡೆ ಆಪೋಸಿಟ್ ರೋಡಲ್ಲೇ. ಸೊ ಹಂಗಾಗಿ ಹಾಕ್ಸ್ತಾಯಿದ್ವಿ. ನೋಡಿ ಆವಾಗಲೇ ಹೇಳ್ದಾಗೆ ಇನ್ನೇನು ಮುಳುಬಾಗಿಲಿಗೆ ಎಂಟ್ರಿ ಆದ್ವಿ. ಇಲ್ಲಿ ಬೈಪಾಸಲ್ಲಿದ್ವಿ, ಹೈವೇಲಿ. ಈಗ ನೋಡ್ಬೋದು ನೀವು ಆ ಕಡೆ ರೈಟ್ ಸೈಡೆಲ್ಲ ದೋಸೆ ಹೋಟೆಲೆಲ್ಲ ಇದ್ದಾವೆ. ಸೊ ಈಗ ನಾವು ಹೋಗ್ತಾ ಇರೋದು ಹೇಳ್ದಾಗೆ ಬಂಗಾರು ತಿರುಪತಿ ಅಂತೇಳಿ. ಇದೇ ಹೈವೇ ಪಕ್ಕದಲ್ಲಿ ನೋಡಿ, ಇಲ್ಲಿ ರೋಡೆಲ್ಲ ಕಿತ್ತಾಕಿದ್ದಾರೆ. ಇಲ್ಲಿನೂ ಒಂದು 2-3 ಹತ್ರ ರೋಡ್ ಕಿತ್ಬಿಟ್ಟಿದ್ದಾರೆ ಮುಳುಬಾಗಿಲು ಹತ್ರ ಎಂಟ್ರೆನ್ಸಿಗೆ. ಹಾಗಾಗಿ ಇಲ್ಲಿ ಮುಂದೆ ಹೋಗ್ಬಿಟ್ಟು ಲೆಫ್ಟಲ್ಲಿ ಹೋಗ್ಬೇಕು. ಅದು ಎಲ್ಲಿ ಏನಂತ ತೋರಿಸ್ತೀನಿ ಬನ್ನಿ ಮುಂದೆಗಡೆ. ನೋಡಿ ಇಲ್ಲೆಲ್ಲ ಆಲ್ಮೋಸ್ಟ್ ರೋಡೆಲ್ಲ ಕಿತ್ತಿದ್ದಾರೆ. ಇದನ್ನೆಲ್ಲ ಪಾಸ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಹೋಗಿ ಲೆಫ್ಟಲ್ಲಿ ಇರೋದು ಬಂಗಾರು ತಿರುಪತಿಗೆ ಒಂದೇ ರೋಡು. ನೋಡಿ ಈ ರೋಡು ಏನು ಕಿತ್ತಿದ್ದಾರೋ, ಇಲ್ಲೊಂದು ಲೆಫ್ಟ್ ಸೈಡ್ ಒಂದು ಬೇಕ್ರಿ ಬರುತ್ತೆ, ತೋರಿಸ್ತೀನಿ ಬನ್ನಿ. ಅದು ನೋಡಿ ಆಗ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಬೇಕ್ರಿ, ಅಯ್ಯಂಗಾರ್ ಬೇಕ್ರಿ, ಹಾಸನ ಅಯ್ಯಂಗಾರ್ ಬೇಕ್ರಿ ಅಂತ. ಈ ಅಯ್ಯಂಗಾರ್ ಬೇಕ್ರಿ ಪಕ್ಕದ ರೋಡೆ, ಸೀದಾ ಒಂದೇ ರೋಡ್. ಇಲ್ಲಿಂದ ಒಂದು 7-8 ಕಿಲೋಮೀಟ್ರ್ ಹೋಗ್ಬೇಕು, ಒಂದೇ ರೋಡ್, ಎಲ್ಲೂ ರೈಟು ಲೆಫ್ಟ್ ತಾಣಂಗಿಲ್ಲ. ಒಂದು 7-8 ಕಿಲೋಮೀಟ್ರ್ ಹೋದರೆ ಅಲ್ಲಿ ಆಲ್ರೆಡಿ ಬೋರ್ಡ್ ಇದೆ ಬಂಗಾರು ತಿರುಪತಿ ಅಂತ. 1 ಕಿಲೋಮೀಟ್ರ್ ರೈಟ್ ಸೈಡ್ ಒಳಗಡೆ ಹೋಗ್ಬೇಕು. ನೋಡಿ ಇಲ್ಲಿಂದ ಸೀದಾ ಒಂದೇ ರೋಡ್, ಎಲ್ಲೂ ರೈಟ್ ಲೆಫ್ಟ್ ಕಾಣಂಗಿಲ್ಲ. ನೋಡಿ ಇಲ್ಲಿ ಬಂತಲ್ಲ ಹಂಗೆ ಒಂದು 7-8 ಕಿಲೋಮೀಟ್ರ್ ಬರ್ತಲ್ಲ ನೋಡಿ, ರೈಟ್ ಸೈಡಲ್ಲಿ ಒಂದು ಬಾರ್ ಇದೆ. ಇದೇ ಊರೇ. ಈ ಊರಲ್ಲಿ ಮುಂದೆ ಸರ್ಕಲ್ ಬರ್ತತೆ, ಸರ್ಕಲ್ ಈಗ ಇಲ್ಲಿ ರೈಟ್ ತಗೋಬೇಕು. ನೋಡಿ ಇಲ್ಲಿ ಆಲ್ರೆಡಿ ಆರ್ಚ್ ಇದೆ ರೈಟ್ ಸೈಡಲ್ಲಿ. ಈ ಆರ್ಚ್ ಒಳಗಡೆ ಹೋದರೆ ಇಲ್ಲಿಂದ
ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಅಷ್ಟೇ ಸೀದಾ ಟೆಂಪಲ್ ಬಂಗಾರು ತಿರುಪತಿ. ಸ್ಯಾಟರ್ಡೆ ಸಂಡೇ ಬಂದರೆ ಮಾತ್ರ ನಾವು ಈ ಕಡೆ ಬರೋದು ಜಾಸ್ತಿ. ಅದು ಏನು ಕಸ್ಟಮರ್ಸ್ ಎಲ್ಲ ನೋಡಬೇಕು ಪ್ಲೇಸ್ಗಳಂದ್ರೆ ಮಾತ್ರ ಎಲ್ಲ ತೋರಿಸ್ಕೊಂಬರ್ತೀವಿ. ಕೆಲವ್ರು ನೋಡಲ್ಲ ನೋಡಿ. ಇಲ್ಲಿಂದ ಈಗ ರೈಟಲ್ಲಿ ಬರೋದೇ ಟೆಂಪಲ್ಲು. ಸಖತ್ತಾಗಿರುತ್ತೆ ಪ್ರಸಾದ, ಊಟ ಕೊಡ್ತಾರೆ ಇಲ್ಲಿ ಮಧ್ಯಾಹ್ನ. ಸ್ಯಾಟರ್ಡೆ ಸಂಡೇ ಮಾತ್ರ, ಬೇರೆ ಟೈಮಲ್ಲಿ ಇರಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳು ಕಾಟ. ಪಾರ್ಕಿಂಗ್ ಮಾಡ್ಬೇಕಾದ್ರೆ ಗ್ಲಾಸ್ಗಳೆಲ್ಲ ಮರ್ತೋಗ್ಬಿಟ್ರೆ ಕಷ್ಟ. ಬನ್ನಿ ಈಗ ಆ ಕಡೆ ಗಾಡಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಟೆಂಪಲ್ ತೋರಿಸ್ತೀನಿ. ಒಳಗಡೆ ಹೋಗೋಣ. ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇನ್ನೇನು ಪಾರ್ಕಿಂಗ್ ಮಾತ್ರ ಫುಲ್ಲು ಫ್ರೀ ಇರುತ್ತೆ. ಇನ್ನು ಪಾರ್ಕಿಂಗ್ ಇಲ್ಲ, ಇಲ್ಲೇ ರೋಡ್ ಸೈಡ್ ಪಕ್ಕದಲ್ಲಿ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಇಲ್ಲೇ ಸೀನ್ ಹಾಕಿದ್ದಾನೆ. ಇಲ್ಲಿ ಇಳಿಸ್ಬಿಟ್ಟು ಕಸ್ಟಮರ್ಸು ನಾವು ಮುಂದೆ ಹೋಗಿ ಗಾಡಿ ಪಾರ್ಕ್ ಮಾಡೋಣ ಬನ್ನಿ. ನೋಡಿ ಇದೇ ದೇವಸ್ಥಾನ ಕಾಣಿಸ್ತಿದೆ ನೋಡಿ, ವೆಂಕಟರಮಣ ಸ್ವಾಮಿ ದೇವಾಲಯ. ಟೆಂಪಲೆಲ್ಲ ಬ್ಯಾಕ್ ಸೈಡ್ ಕಲ್ಲಿಗೆಲ್ಲ ಪೇಂಟಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಪ್ಲೇಸ್ ನೋಡೋಕೆ ಮಾತ್ರ. ಶನಿವಾರ ಭಾನುವಾರ ಮಾತ್ರ ಊಟ ಇರುತ್ತೆ ಅನ್ಸಿನ, ಪ್ರಸಾದ ಸಿಗುತ್ತೆ, ಸಖತ್ತಾಗಿರುತ್ತೆ ಊಟ ಮಾತ್ರ. ನಾವು ಫೈನಲಿ ದರ್ಶನ ಎಲ್ಲ ಮಾಡ್ಕೊಂಬಂದು ನಾವು ಈಗ ಊಟಕ್ಕೆ ಬಂದ್ವಿ. ನೋಡ್ಬೋದು ಊಟದಲ್ಲೆಲ್ಲ ಫುಲ್ಲು ಫ್ರೀಯಾಗಿದೆ. ಭಾಳ ನೀಟಾಗಿರುತ್ತೆ ಪ್ರಸಾದ, ಸಖತ್ ಟೇಸ್ಟಾಗಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ನೋಡ್ಬೋದು ಖಾಲಿ ಇದೆ, ಅಷ್ಟು ರಶ್ ಏನಿರಲ್ಲ, ಫುಲ್ ಫ್ರೀ ಇರುತ್ತೆ. ಸೊ ನಾವು ಫೈನಲಿ ಈಗ ಊಟ ಮುಗಿಸ್ಕೊಂಬಿಟ್ಟು ನೋಡಿ ನೀವು ನೋಡ್ಬೋದು ಎದುರುಗಡೆ ಇಲ್ಲಿ ನಾವು ಕಸ್ಟಮರ್ಸ್ ಹತ್ರ ಯಾರನ್ನೇ ಕರ್ಕೊಂಬಂದ್ರೂ 500 ರೂಪಾಯಿ ಕೊಡಿಸ್ತೀವಿ. ಯಾಕಂದರೆ ಹೊರಗಡೆ ಊಟ ಮಾಡಿದರೆ ಹೋಗುತ್ತೆ, ಅಟ್ಲೀಸ್ಟ್ ದೇವಸ್ಥಾನ ಆದರೂ ಇಂಪ್ರೂವ್ಮೆಂಟ್ ಆಗ್ತವೆ. ಹಾಗಾಗಿ ನಾವು ಕಸ್ಟಮರ್ಗೆ ಹೇಳೇ ಕೊಡಿಸ್ಬಿಡ್ತೀವಿ. ಅಂದರೆ ಫೈನಲಿ ಅಲ್ಲಿ ಬಂಗಾರು ತಿರುಪತಿಗೆ ಊಟ ಮುಗಿಸ್ಕೊಂಡು ನಾವೀಗ ಎಲ್ಲಪ್ಪ ಇದ್ದೀವಿ ಅಂದರೆ ಕೋಟಿಲಿಂಗದಾಗಿದ್ದೀವಿ. ಟೈಮ್ ಆಯ್ತಂತ ಬೇಗ ಬೇಗ ಬಂದುಬಿಟ್ಟು ಕೋಟಿಲಿಂಗೇಶ್ವರ ಟೆಂಪಲ್ ಪಾರ್ಕಿಂಗಲ್ಲೇ ಇದ್ದೀವಿ. ಈಗ ಇಲ್ಲಿಂದ ಎಲ್ಲಿಗಪ್ಪ ಅಂದರೆ ಈಶ್ವರ ಫೌಂಡೇಶನ್ಗೆ, ತಿರುಪತಿದ್ದು ವಾಪಸ್ ಬರ್ತಾ ನಮ್ಗೆ ಇಷ್ಟೆಲ್ಲ ಪ್ಲೇಸ್ ಕವರ್ ಆಗುತ್ತೆ. ಬಂಗಾರು ತಿರುಪತಿಯಿಂದ ಕೋಟಿಲಿಂಗ ಒಂದು 15 ಕಿಲೋಮೀಟ್ರ್ ಅಷ್ಟೇ, ಒಂದು 15-20 ನಿಮಿಷದೊಳಗೆ ಬಂದುಬಿಡ್ತೀವಿ. ಸಿಂಗಲ್ ರೋಡು, ಲೇಟೇನಾಗಲ್ಲ ಅಲ್ಲ. ಅದಕ್ಕೆ ಅಲ್ಲಿಂದ ಈಗ ಬೇಗ ಬಂದಿದ್ದು ಇಲ್ಲಿಗೆ. ಕೋಟಿಲಿಂಗ ಮುಗಿಸ್ಕೊಂಡು ಈಗ ಹೊಡ್ತಾ ಇದ್ವಿ. ಇಲ್ಲೇ ಟೈಮ್ ಆಗ್ಬಿಡುತ್ತೆ ಗುರು, ಹೆಚ್ಚು ಕಡಿಮೆ ಒಂದು 5 ಗಂಟೆ ಆಗ್ತಾ ಬಂತು. ನೋಡ್ಬೋದು ನೀವೀಗ ಕೋಟಿಲಿಂಗದ ಹೊರಗೆ ಬಂದು ಸೀದಾ ಈಗ ಹೋಗ್ತಾ ಇದ್ವಿ. ಇಲ್ಲಿ ಏನಕ್ಕೆ ರೋಡ್ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ, ಈಗ ಸ್ಟ್ರೈಟ್ ಹೋದರೆ ಹಿಂಗೆ ಬಂಗಾರಪೇಟೆಗೆ ಹೋಗುತ್ತೆ ನೋಡಿ. ಅಲ್ಲಿ ನೋಡ್ಬೋದು ಲೆಫ್ಟ್ ಹೋದರೆ KGF. ಸೊ ಮುಂದೆ ಹೊಸ ಹೈವೇ ಆಗಿದೆ. ಹೈವೇಲಿ ಟಾಪ್ ಆನ್ ಟಾಪ್ ಸೀದಾ ಬೆಂಗಳೂರಿಗಾದ್ರೂ ಹೋಗ್ಬೋದು, ದಾಬಸ್ಪೇಟೆ, ತುಮಕೂರು ಯಾವ ಕಡೆ ಬೇಕಾದ್ರೂ ಹೋಗ್ಬೋದು. ನಾವು ಚಿಕ್ಕಬಳ್ಳಾಪುರ ಈಶ ಎಲ್ಲ ನಮ್ಮೂರಿಗೆ ಹೋಗ್ಬೋದು. ನೋಡಿ ಇಲ್ಲಿ ಚೆನ್ನೈ ಅಂತ ಬೋರ್ಡ್ ಇದೆ, ಹಂಗೆ ಬಂಗಾರಪೇಟೆಗೆ ಹೋಗ್ತೀವಲ್ಲ ನಾವು, ಅಲ್ಲೇ ಲೆಫ್ಟ್ ಸೈಡಲ್ಲಿ ಬೋರ್ಡ್ ಇದೆ. ಇಲ್ಲಿ ಮುಂದೆ ಹೋಗ್ಬಿಟ್ಟು ರೈಟಿಗೆ ತಗೋಬೇಕು. ಟಾಪ್ ಆನ್ ಟಾಪ್ ಹೈವೇ ನೋಡಿ. ಅಲ್ಲಿ ಆಲ್ರೆಡಿ ಒಂದು 2 ಗಾಡಿ ತಿರ್ಕೊಳ್ತಿದೆ, ಸೀನದು ಮತ್ತು ಒಂದು ಅರ್ಬನಿಯ. ಸೊ ಅದೇ ರೋಡಲ್ಲೇ ನಾವು ಹೋಗ್ಬೇಕೀಗ. ಇಲ್ಲಿಂದ ಮುಂದೆ ಬಂದುಬಿಟ್ರೆ ನೋಡಿ 1 ಕಿಲೋಮೀಟ್ರ್ ಬಂದರೆ ಅಲ್ಲಿ ಟೋಲ್ ಬರುತ್ತೆ, ಫಸ್ಟ್ ಒಂದು ಟೋಲ್. ಆ ಟೋಲ್ ಪಾಸ್ ಮಾಡಬೇಕು. ಮುಂಚೆ ಟೋಲ್ ಇನ್ನೂ ಓಪನ್ ಆಗಿರಲಿಲ್ಲ. ಮೊನ್ನೆ ನಾನು ಲಾಸ್ಟ್ ಟೈಮ್ ಬಂದಾಗ ಈಗ ಆಲ್ರೆಡಿ ಟೋಲ್ ಓಪನ್ ಆಗಿದ್ದಾವೆ. ನೋಡ್ಬೋದು ಈ ಟೋಲ್ ಕಟ್ಬಿಟ್ಟು ಸೀದಾ ಈಗ ನೋಡಿ ಇಲ್ಲಿ ಟೋಲ್ ಪಾಸ್ ಮಾಡ್ಕೊಂಬಿಟ್ಟು ಈಗ ಮುಂದೆ ಲೆಫ್ಟಲ್ಲೇ ಲೆಫ್ಟ್ ತಗೊಂಡ್ರೆ ಸೀದಾ ಬೆಂಗಳೂರು. ನೋಡಿ ಇಲ್ಲಿಂದ ಸೀದಾ ಈಗ ಲೆಫ್ಟ್ ಎತ್ಕೊಂಬಿಟ್ರೆ ಸೀದಾ ಒಂದೇ ರೋಡು. ಇಲ್ಲಿ ದಾಬಸ್ಪೇಟೆವರೆಗೂ ನೀವು
ಎಲ್ಲೆಲ್ಲ ಕೆಳಗಡೆ ಇಳಿಸಂಗಿಲ್ಲ, ಹಂಗೆ ಟಾಪ್ ಆನ್ ಟಾಪ್ ಹೈವೇ ಸಿಗುತ್ತೆ ನಮಗೆ ಊರಿಗೆ ಹೋಗ್ಬೇಕಂದ್ರೆ. ಸೊ ನಾವು ಈಗ ಇಲ್ಲಿಂದ ಹೈದ್ರಾಬಾದ್ ರೋಡ್ವರೆಗೂ ಇದೇ ಹೈವೇಲೇ ನಾವು ಹೋಗ್ತೀವಿ. ನೋಡಿ ಸಖತ್ತಾಗಿದೆ ಹೈವೇ ಮಾತ್ರ, ಹೋಗೋದು ಬರೋದೇ ಗೊತ್ತಾಗಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಈವ್ನಿಂಗು ಮಾರ್ನಿಂಗ್ ಟೈಮೆಲ್ಲ ಬೈಕರ್ಸ್ ಬರ್ತಾ ಇರ್ತಾರೆ. ಅಲ್ಲಿಂದ ಸೀದಾ ಬಂದು ಈಗ ಕೋಟಿಲಿಂಗದಿಂದ ಇಲ್ಲಿ ಪಾರ್ಕ್ ಮಾಡಿದ್ವಿ ಈಶಾ ಫೌಂಡೇಶನ್. ನೋಡಿ ಸೀನಾ ಐಲಾಕ್ಸ್ ಪಕ್ಕದಾಗ ಹಾಕ್ಬಿಟ್ಟದಾನೆ. ಈಗಂದು ಸಿಕ್ಕಾಬಿಟ್ಟೆ ಟ್ರೆಂಡಿಂಗ್ ಆಗ್ಬಿಟ್ಟದೆ ಐಲಾಕ್ಸ್. ನಮ್ಮ ಗಾಡಿ ಎಲ್ಲ ಹಾಕಿದ್ದೀವಿ. ಫುಲ್ಲು ಧೂಳು ಇಲ್ಲಂತ ಪಾರ್ಕಿಂಗ್ನಾಗೆ, ಇನ್ನಾದರೂ ಮಾಡಿಲ್ಲ. ಇಲ್ಲಿ ಬರೋದೇ ಹಿಂಸೆ. ನಾವು ಅಲ್ಲೇ ಹೊರಗೆ ಪಾರ್ಕ್ ಮಾಡ್ತಿದ್ವಿ ಪ್ರತಿ ಸರಿ. ಈ ಸರಿ ಮಾತ್ರ ಇಲ್ಲಿ ಒಳಗಡೆ ಬಂದ್ಬಿಟ್ಟು ಮಿಸ್ ಆಗಿ ಸಿಕ್ಕಾಬಟ್ಟೆ ಧೂಳು. ನೋಡ್ರಿ ಹೆಂಗೈತೆ ಧೂಳು. ಇಲ್ಲಿ ಟೀ ಅಂಗಡಿ ಇರಲ್ಲ, ಏನಿರಲ್ಲ. ಇವಾಗ ಅಲ್ಲಿಗನ ನಡ್ಕೊಂಡು ಹೋಗಕ್ಕೆ ಮೊಬೈಲ್ ತೆಗಿಯೋಕ್ಕೆ ಬೇಜಾರಾಗುತ್ತೆ ಹೊರಗಡೆಗೆ. ಸರಿ ಸ್ನೇಹಿತರೆ, ಆಮೇಲೆ ಸಿಗ್ತೀನಿ. A few moments later. ನೋಡಿ ಏನು ಟ್ರಾಫಿಕ್ ಆಗ್ಬಿಟ್ಟತೆ. ಭಾನುವಾರ ನೈಟ್ ಬಂದರೆ ಬೆಂಗಳೂರು ಕಡೆಗೆ ಇದೊಂದು ಸಮಸ್ಯೆ. ಮಿಡ್ ನೈಟ್ ಅಂತೂ ಒಳ್ಳೆ ಡ್ರೈವಿಂಗ್ ಟೈಮಲ್ಲೇ ನಾನು ನಿದ್ದೆ ಎಳೆದ್ಬಿಡುತ್ತೆ. ಈ ಟ್ರಾಫಿಕಲ್ಲಿ ಏನು ಮಾಡಿರಿ ಡ್ರೈವಿಂಗ್ ಮಾಡೋಕ್ಕಲ್ಲ. ಸಿಗಾಕೊಂಡಿರೋ ಕತೆ ಹೇಳ್ಬಾರ್ದು. ಸುಮಾರು ನಾನು ಹಿಂದೆಯಿಂದ ವೀಡಿಯೋ ಮಾಡಲಿಲ್ಲ, ಈಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೆಚ್ಚು ಕಡಿಮೆ ಒಂದು 4-5 ಕಿಲೋಮೀಟ್ರಿಂದ ನೋಡ್ತಾ ಇದ್ದೀನಿ. ಫುಲ್ಲು ಟ್ರಾಫಿಕ್ ಐತೆ. ನೋಡಿ ಒಂದು ಗಾಡಿನೂ ಮುಂದೆ ಮೂವ್ ಆಗ್ತಾಯಿಲ್ಲ, ಹಂಗೆ ನಿಲ್ಸ್ಕೊಂಬಿಟ್ಟಿದ್ದಾರೆ. ಈ ಕಡೆ ಲೆಫ್ಟ್ ಸೈಡು ಪೂನಾಗೆ ಹೋಗೋ ರೋಡಲ್ಲಿ ಫುಲ್ಲು ಫ್ರೀ ಇದೆ. ಇದೊಂದು ಗೋಳ್ಗುರು. ನಾವೇನು ಚಿತ್ರದುರ್ಗ ಈ ಕಡೆ ದಾವಣಗೆರೆ ಸೈಡ್ ಏನಾದರೂ ಭಾನುವಾರ ನೈಟ್ ಏನಾದ್ರು ಬೆಂಗಳೂರು ಡ್ರಾಪು ಇಲ್ಲ ಬೆಂಗಳೂರು ಕಡೆ ಬಂದರೆ ಇದೊಂದು ಗೋಳು ಸಿಕ್ಕಾಬಟ್ಟೆ ಟ್ರಾಫಿಕ್ ಇರುತ್ತೆ. ಲೆಫ್ಟ್ ಸೈಡಲ್ಲೂ ಬರ್ತಾ ಇರ್ತಾರೆ ಈ ಟ್ರಾಫಿಕಲ್ಲಿ. ತಪ್ಸ್ಕೊಂಬಿಟ್ಟು ಆ ಕಡೆ ಈ ಕಡೆ ಲೆಫ್ಟ್ ಸೈಡ್ ಸರ್ವಿಸ್ ರೋಡಲ್ಲಿ ಗಾಡಿಗಳು ಹೋಗ್ತದಾವೆ, ನೋಡ್ಬೋದು. ಹೆವಿ ಟ್ರಾಫಿಕ್ಕು. ಸುಮಾರು ಒಂದು 5-6 ಕಿಲೋಮೀಟ್ರ್ ಮೇಲೆ ಆಗ್ತಾ ಬಂತು. ಅವಾಗಿಂದ ನೋಡ್ತಾನೆ ಇದ್ದೀನಿ, ಎಲ್ಲೆಲ್ಲೂ ಒಂದು ಗಾಡಿನೂ ಮೂವ್ ಆಗ್ತಿಲ್ಲ, ಹಂಗೆ ಸ್ಟ್ರಕ್ ಆಗ್ಬಿಟ್ಟಿದ್ದಾವೆ. ನೋಡಿ ಹೇಗಿದೆ, ಫುಲ್ಲು ಜಾಮು. ಫೈನಲಿ ಬೆಳಿಗ್ಗೆ 7:15 ಆಯಿತು. ನೋಡಿ ಕಸ್ಟಮರ್ ಡ್ರಾಪ್ ಮಾಡೋಕ್ಕೆ, ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರೋಕ್ಕೆ ಲೇಟ್ ಆಯಿತು. ಸ್ನೇಹಿತರೆ ಫೈನಲಿ ಇನ್ನೇನು ಬೆಳಿಗ್ಗೆ 8 ಗಂಟೆ ಆಗ್ತಾ ಬಂತು. ಸೊ ಕಸ್ಟಮರಿಗೆ ಬಾಯ್ ಬಾಯ್ ಹೇಳೋ ಸಮಯ ಬಂತು. ಇಲ್ಲಿಂದ ಸೀದಾ ಈಗ ಹೊಡೋಣ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತು ಮುಂದೆ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ.